ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಸೊ ಆರ್ಟ್ ಆಫ್ ಮೋಟರ್ ಸೈಕಲ್ ನೀವು ಎಲ್ಲರೂ ಕೇಳಿರ್ತೀರ. ಪ್ರತಿಯೊಬ್ಬ ರೈಡರ್ಸ್, ಪ್ರತಿಯೊಬ್ಬ ಬೈಕ್ ಕೇರಿಂಗ್ ಪರ್ಸನ್ಗೆ ಆರ್ಟ್ ಆಫ್ ಮೋಟರ್ ಸೈಕಲ್ ಗೊತ್ತಿರುತ್ತೆ. ಸೊ ಆರ್ಟ್ ಆಫ್ ಮೋಟರ್ ಸೈಕಲ್ಗೆ ಹೋಗ್ತಾಯಿದ್ದೀನಿ. ಆರ್ಟ್ ಆಫ್ ಮೋಟರ್ ಸೈಕಲ್ ಹ್ಯಾಂಡ್ಲ್ ಬಾರ್ ಇನ್ಸ್ಟಾಲ್ ಮಾಡಿಸೋಣ ಅಂತ. ಸೊ ನಾನು ತುಂಬ ಕೇಳ್ಪಟ್ಟಿದ್ದೀನಿ ಹ್ಯಾಂಡ್ಲ್ ಬಾರ್ ತುಂಬ ಚೆನ್ನಾಗಿರುತ್ತೆ ಅದು ಅಂತ. ಇವತ್ತಿನ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಗಾಡಿ ರೆಡಿ ಆಗ್ತಾಯಿದೆ. ನಿಮಗೆಲ್ಲ ಗೊತ್ತಿದೆ ಮಾನ್ಸೂನ್ ರೈಡು ದೊಡ್ಡ ಲೆವೆಲಲ್ಲಿ ಪ್ಲ್ಯಾನ್ ಆಗ್ತಾಯಿದೆ ಅಂತ. ಸೊ ಮಾನ್ಸೂನ್ ರೈಡ್ಗೆ ಸ್ವಲ್ಪ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡಿಸ್ಬೇಕು, ಆಮೇಲೆ ಫಾಗ್ ಲ್ಯಾಂಪ್ಸ್ ಹಾಕ್ಸ್ಬೇಕು, ಮೊಬೈಲ್ ಮೌಂಟು, ತುಂಬ ಕೆಲಸಗಳಿದೆ. ಗಾಡಿ ತೊಗೊಂಡಾಗಿಂದ ನಾನೇನು ಅದನ್ನೆಲ್ಲ ಮಾಡಿಸೇ ಇಲ್ಲ, ಬೇಸಿಕ್ ಥಿಂಗ್ಸು. ಸೊ ಇವತ್ತು ಅದೆಲ್ಲ ರೆಡಿ ಆಗುತ್ತೆ. ಆಮೇಲೆ ಝುಯೇಬ್ ಬೈ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಝುಯೇಬ್ ಬೈನ ಮೀಟ್ ಮಾಡಬೇಕು ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡಿ, ಬಟ್ ಐ ವಾಸ್ ಲುಕಿಂಗ್ ಫಾರ್ ಎನ್ ಆಪರ್ಚುನಿಟಿ. ಸುಮ್ಮನೆ ಮೀಟ್ ಮಾಡಬೇಕು ಅಂತ ಹೋಗೋಣ ಅಂತ ಒಂದು ಸತಿ ಡಿಸೈಡ್ ಮಾಡಿದ್ದೆ. ಬಟ್ ದೇರ್ ಶುಡ್ ಬಿ ಸಮಥಿಂಗ್, ಏನಾದ್ರು ಮಾಡಿಫಿಕೇಷನ್ ಇದ್ದರೆ ಇನ್ನೂ ಚೆನ್ನಾಗಿರತ್ತೆ. ಯಾಕಂದರೆ ಹಿ ಈಸ್ ಅ ವಂಡರ್ಫುಲ್ ಪರ್ಸನ್. ಅವ್ರು ಏನಂದರೆ ಗಾಡಿ ಬಗ್ಗೆ ತುಂಬ ಮಾಹಿತಿ ಇದೆ. ಒಂದು ಥರ ಟೀಚರ್ ಇದ್ದಂಗೆ. ಆರ್ಟ್ ಆಫ್ ಮೋಟರ್ ಸೈಕಲ್ ಅನ್ನೋದು ಒಂಥರ ಸ್ಕೂಲ್ ಇದ್ದಂಗೆ ಬೈಕರ್ಸ್ಗೆ. ಅಲ್ಲಿ ಹೋದರೆ ವಿ ವಿಲ್ ಗೆಟ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ಅವರಿಂದ ಬರೀ ಒಂದು ಗಾಡಿ ಮಾಡಿಫಿಕೇಷನ್ ಮಾಡಿಸೋದಷ್ಟೇ ಅಲ್ಲ, ಅವರು ತುಂಬ ಇನ್ಫಾರ್ಮೇಷನ್ ಕೊಡ್ತಾರೆ. ಗಾಡಿ ಬಗ್ಗೆ ಕಲೀಲಿಕ್ಕೆ ತುಂಬ ಸಿಗುತ್ತೆ ನಮಗೆ. ಸೊ ಅವರಿದ್ದಾಗ ಹೋಗಬೇಕು ಅನ್ನೋದು ಗೊತ್ತಿಲ್ಲ ನನಗೆ, ಅವ್ರು ಇದ್ದಾರೋ ಇಲ್ವೋ ಅಂತ. ಬಟ್ ಐ ಆಮ್ ಥಿಂಕಿಂಗ್ ಇರಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಈ ರೋಡಲ್ಲಿ ಬಂದರೆ ನನಗೊಂದು ನೆನಪಾಗೋದೇನೆಂದರೆ, ನಾವು ಕಾಲೇಜು ನಾನು ಡಿಪ್ಲೊಮೊ ಮಾಡೋ ಟೈಮಲ್ಲಿ ಅರೌಂಡ್ 2010 ಅಂದ್ಕೊತೀನಿ. ಇಲ್ಲಿ ಎಷ್ಟು ಜನ ನಿಂತ್ಕೊಳ್ಳೋರಂದರೆ ಕ್ರೇಜಿ. ನಾವೆಲ್ಲ ಬಸ್ಸಲ್ಲಿ ಹೋಗೋವಾಗ ಬಸ್ಸು ಸ್ಲೋ ಡೌನ್ ಮಾಡೋರು. ಇಲ್ಲಿ ರೇಸ್ ನಡೆಯೋ ಟೈಮಲ್ಲೆಲ್ಲ ನಾವು, ಇದೊಂಥರ ಕ್ರೇಜಿ ಪ್ಲೇಸು, ಮರೆಯೋಕ್ಕಾಗಲ್ಲ ನಮ್ಮ ಹಳೆ ಬೆಂಗಳೂರನ್ನ. ಇದೆಲ್ಲ ಒಂದು ಮೆಮೊರೀಸ್ ನಮಗೆ ಈ ರೋಡೆಲ್ಲ. ಆ್ಯಂಡ್ ಈಗ ಹೋಗ್ತಾ ಇರೋ ರೂಟ್ ಅಂತೂ ಆಲ್ಮೋಸ್ಟ್ ನಾನು ಡಿಪ್ಲೊಮೊ ಮುಗಿಸೋವರೆಗೂ ಇದೇ ರೂಟಲ್ಲೇ ಓಡಾಡಿದ್ದು. ಜಯನಗರಲ್ಲಿ ನಾನು ಡಿಪ್ಲೊಮೊ ಮಾಡಿದ್ದು. ಇದೆಲ್ಲ ಒಂಥರ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ಕಾಲೇಜ್ ಟೈಮು ಅವೆಲ್ಲ. ಆವಾಗ ನಮ್ಮ ಹತ್ರ ಬೈಕೆಲ್ಲ ಇರಲಿಲ್ಲ. ಸೊ ಗೈಸ್, ಇಲ್ಲಿ ಲೆಫ್ಟ್ ಅಂತೆ ಆರ್ಟ್ ಆಫ್ ಮೋಟರ್ ಸೈಕಲ್ ಇಲ್ಲೇ ಇರೋದು. ಎಸ್ ಎಸ್ ಎಸ್, ಇಲ್ಲೇನಾ? ಇಲ್ಲೆಲ್ಲ ಬೇಜಾನ್ ಗಾಡಿಗಳು ನಿಂತಿದೆ ಅನ್ಕೋತೀನಿ. ಇಲ್ಲೆಲ್ಲೋ ಹಂಪ್ ಆರಿಸ್ತಾ ಇರ್ತಾರೆ ಝುಯೇಬ್ ಬೈ. ಐ ಥಿಂಕ್ ಐ ರೀಚ್ ಆರ್ಟ್ ಆಫ್ ಮೋಟರ್ ಸೈಕಲ್. ಎಸ್. ಸೊ ಗೈಸ್, ಏನಂದರೆ ಝುಯೇಬ್ ಬೈ ಇಲ್ಲ, ನಮಾಜ್ಗೆ ಹೋಗಿದ್ದಾರಂತೆ. ಸೊ ಅವರು ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ. आता है ना 2 o'clock तक आता है ना? हाँ, क्या भाई? मीटर के अंदर पानी गया है क्या? पता नहीं. हाँ सर, लग तो रहा है. ಸೊ ಫೈನಲಿ ನಮ್ಮ ಗಾಡಿನೂ ಆರ್ಟ್ ಆಫ್ ಮೋಟರ್ ಸೈಕಲ್ ಒಳಗಡೆ ಹೋಗ್ತಾ ಇದೆ. ನೀವು ಹೋಗೋಣ, ಹೆಂಗಿದೆ ನೋಡೋಣ ಒಳಗಡೆ. ಪ್ಲೀಸ್ ರೈಡ್ ಸ್ಲೋಲಿ. ಇದನ್ನೆಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ವಿ, ಇಲ್ಲಿಂದ ಬೈಕ್ ಎತ್ಕೊಂಡು ಹೋಗೋದು ಬರೋದು. सुपर एंड कंग्रेचुलेशंस, फर्स्ट प्राइज आया था ना? हाँ सर. और कुछ एक्सेसरीज? और मुझे फॉग लैम्प चाहिए था. फॉग लैम्प मिल जाएंगे सर. मिल जाएगा ना? तो यहाँ पे हम लोग एक्चुअली यहाँ पे फिटिंग करते हैं फॉग लैम्प. हाँ. देखिए अक्सर जाएगा LED लाइट्स 5000 वाट्स है. एक 4600 वाट्स का होगी. वो भी दिखा मैंने आपको. ये कितना होगा? ये 5000 रुपीज़ पड़ेगा. हाँ. सिर्फ लाइट्स. डॉक्यूमेंट दे देता हूँ. हैंडल बार, लाइट्स, वायरिंग और नए क्लैम्प के साथ आपको मैं बता दूँगा. ओके ओके. क्लैम्प ही है हमारे पास. ओके. ऐसा आता है क्या? इधर ऐसा फिटिंग करते हैं क्या? नहीं, इधर फिटिंग आएगा आपको. इधर आएगा क्या? ओके. ये एक क्लैम्प है और एक ही क्लैम्प. हाँ. कौन सा अच्छा दिखता?
एक्चुअली ये मैट डॉग का क्लैंप है आपको, हाँ, ये हमारा वही, ये आपका। 2 भी हमारा ही है क्लैंप। ये सिर्फ डिज़ाइन चेंज किया है। बट इसका क्वालिटी थोड़ा ये इस कंपेयर किए बहुत वही है ना? हाँ वही है वो, तो ये देखेंगे। ಸೊ ಗೈಸ್ ಆಲ್ರೆಡಿ ಹ್ಯಾಂಡ್ಲ್ ಬಾರ್ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ನೋಡಿ ಇದನ್ನೆಲ್ಲ ಬಿಚ್ಚಿದ್ದಾರೆ. एक्सेसरी में कुछ नकल घाट भी चाहिए तो है हमारे पास। नकल घाट कितना होता है? ये 1900 रुपीज़ पड़ेगा। ये और कम नहीं है क्या? नहीं सर, इसमें और महंगा ही है। डिस्काउंट है क्या कुछ? नहीं, 2500 का एक है, हाँ। सर्विस का आएगा। हाँ, बाकी ये इस टाइप्स के आएंगे, ज़रा ये रहेगा वो। और एक बैग वस्टर्स आते हैं 10,000 रुपीज़, वो अभी स्टॉक में नहीं है। कोई वायरिंग किट अलग से सेपरेट आ जाएगा। ओके। आपको वायरिंग कोई डैमेज नहीं करना पड़ेगा उसमें, वो वो वाटर प्रूफ ही आ जाता है? हाँ, वाटर प्रूफ स्विच भी है अंदर। ओके। और ये लाइट्स है, ओ सॉकेट टू सॉकेट, ओके ओके। कुछ वायरिंग में भी नहीं है। आपको अगर येलो चाहिए तो येलो, वही चाहिए तो वही। ಓಕೆ. ಫೈನಲಿ ಫಿಕ್ಸ್ ಆಗಿದೆ ಇದು. ಸೊ ಫಾಗ್ ಲ್ಯಾಂಪ್ ಇದೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆಮೇಲೆ ಆರ್ಟ್ ಆಫ್ ಮೋಟರ್ ಸೈಕಲ್ ಹ್ಯಾಂಡ್ಲ್ ಬಾರ್ ಆಲ್ರೆಡಿ ಇವಾಗ ಇನ್ಸ್ಟಾಲ್ ಆಗ್ತಿದೆ. ಸೊ ಲೆಟ್ಸ್ ಸಿ ದ ಇನ್ಸ್ಟಾಲೇಷನ್ ಪ್ರೋಸೆಸ್. ಸೊ ಗೈಸ್ ಹ್ಯಾಂಡ್ಲ್ ಬಾರ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಆರ್ಟ್ ಆಫ್ ಮೋಟರ್ ಸೈಕಲ್ ಹ್ಯಾಂಡ್ಲ್ ಬಾರು. ನಿಮಗೆ ಈ ಕಡೆ ಬರ್ತೀನಿ. ಹೀಗೆ ಮೊಬೈಲ್ ಮೌಂಟು ಇನ್ಸ್ಟಾಲ್ ಆಗಿದೆ. ಸೊ ಈಗ ಫಾಗ್ ಲ್ಯಾಂಪ್ ಇನ್ಸ್ಟಾಲ್ ಆಗ್ತಿದೆ. ಹಲೋ ಬಾಯ್, ವೆರಿ ಹ್ಯಾಪಿ ಟು ಮೀಟ್ ಯು. ನೇಕೆಡ್ ಆಗೋಗಿದೆ ಅಲ್ಲ, ಧೀರನ್ ನೇಕೆಡ್ ಮಾಡಿಬಿಡಿ. ಸೊ ಗೈಸ್ ನೋಡಿ, ಈ ಫಾಗ್ ಲ್ಯಾಂಪ್ ಹಾಕೋಕ್ಕೆ ಎಷ್ಟೆಲ್ಲ ಜುಗಾಡ್ ಕೆಲಸ ಇರುತ್ತೆ ಅಂತ. ಮನೆಯಲ್ಲೆಲ್ಲ ನೀವೇ ಮಾಡ್ತೀನಿ ಅಂತ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಫಾಗ್ ಲ್ಯಾಂಪ್ ಇಂಪಾರ್ಟೆಂಟ್ ಅಂದರೆ, ರಾಯಲ್ ಎನ್ಫೀಲ್ಡ್ ಅವರು ಏನು ನಿಮಗೆ ಸ್ಟಾಕಲ್ಲಿ ಕೊಡ್ತಾರೆ ಅದು ತುಂಬ ಬ್ರೈಟ್ನೆಸ್ ಕಮ್ಮಿ, ಅದು ತುಂಬ ಕಷ್ಟ ಆಗುತ್ತೆ ನೈಟಲ್ಲಿ ಏನಾದ್ರು ರೈಡ್ ಮಾಡೋಕ್ಕೆ. ಆ್ಯಂಡ್ ಹಂಗಂತ ಇದನ್ನು ನಾವು ಯಾವಾಗ ಹಾಕೊಂಡು ಓಡಾಡೋಕ್ಕಾಗಲ್ಲ, ಯಾಕಂದರೆ ಆಪೋಸಿಟ್ ಬರೋರಿಗೂ ಪ್ರಾಬ್ಲಮ್ಸ್ ಆಗುತ್ತಲ್ಲ ಹೈವೇಲಿ. ವೆನ್ ಎವರ್ ಈಸ್ ರಿಕ್ವೈರ್ಡ್, ತುಂಬ ಕತ್ತಲಿದೆ ಕಾಣಿಸ್ತಾ ಇಲ್ಲ ಅಂದಾಗ ಯೂಸ್ ಮಾಡೋದು. ಸೊ ಗೈಸ್ ಒಂದು ಲೆವೆಲ್ಗೆ ಫಿಕ್ಸ್ ಆಗಿದೆ, ಇನ್ನು ಇದು ರೆಡಿ ಆಗಬೇಕಷ್ಟೇ. ಸೊ ಇದ್ರದ್ದು ವರ್ಕ್ ನಡೀತಾ ಇದೆ. ಸೊ ಫಾಗ್ ಲ್ಯಾಂಪ್ ವರ್ಕ್ ಮುಗಿದ ತಕ್ಷಣ ಆಲ್ಮೋಸ್ಟ್ ಒಂದು 70-80% ವರ್ಕ್ ಆದಂಗೆ. ಇನ್ನು 20% ಫಿನಿಷಿಂಗ್ ಎಲ್ಲ ಮತ್ತು ಪ್ಯಾಚಪ್ ಮಾಡೋಕ್ಕೆ ಒಂದು 20% ಕೆಲಸ ಅಷ್ಟೇ ಆದರೆ ಮುಗೀತು. ಟ್ಯಾಂಕು ಸೀಟು ಕೊಡ್ಸೋದು. ಫೈನಲಿ ಜುಹೇಬ್ ಬಾಯ್ ಬಂದರು, ನಮಾಜ್ಗೆ ಹೋಗ್ತಾಯಿದ್ದಾರೆ. ಅವ್ರು ನಮಾಜ್ಗೆ ಹೋಗಿ ಬಂದಮೇಲೆ ಅವ್ರ ಜೊತೆ ಕುತ್ಕೊಂಡು ಮಾತಾಡೋಣ ಸ್ವಲ್ಪ ಹೊತ್ತು ಅಂತ. ನೆಚ್ಚಿ ಅವರು ಫ್ರೀ ಆಗ್ತಾರೆ, ನೋಡೋಣ. ನಾನು ತುಂಬ ತೊಗೊಂಡಾಗಿಂದ ಅನ್ಕೊತಾ ಇದ್ದೆ ನಿಮ್ಮ ಕೈಲಿ ಒಂದು ಸತಿ ಓಡಿಸ್ಬೇಕು ಅಂತ, ಬಟ್ ಬರೋಕ್ಕಾಗ್ತಾ ಇರಲಿಲ್ಲ. ಈಗ ಏನಕ್ಕೆ ರೆಡಿ ಮಾಡಿಸಿದ್ದೆ ಅಂದರೆ, ಮಾನ್ಸೂನ್ ರೈಡು ಮಹಾರಾಷ್ಟ್ರ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಗೈಸ್, ಜುಹೇಬ್ ಬಾಯ್ ಅವರು ನನ್ನ ಗಾಡಿ ಓಡಿಸ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಧೀರಾ ಒಂದ್ಸತಿ ಅವ್ರ ಕೈಯಲ್ಲೂ ಅವರ ಓಡಿಸೋ ಸ್ಟೈಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವ್ರು ಹೇಳ್ತಾರೆ ಹೆಂಗಿದೆ ಧೀರಾ ಅಂತ, ನೋಡೋಣ. ಅವರ ಅಪ್ಡೇಟ್ಸ್ ತೊಗೊಳ್ಳೋಣ. ಬಂದರು. ಓಕೆ ಅಲ್ಲ ಬಾಯ್? ಚೆನ್ನಾಗಿದೆಯಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಫಸ್ಟ್ ಟೈಮು ನೀವೇ ಓಡಿಸಿರೋದು, ಅಂದರೆ ಈ ಥರ ಆಚೆ ತಂದಿರೋದು ಫಸ್ಟ್ ಟೈಮ್. ನಿಮ್ಮ ಹತ್ರನೇ ಬರಬೇಕು ಅಂತ ಐ ವಾಸ್ ವೆಯ್ಟಿಂಗ್ ಫಾರ್ ದ ಟೈಮ್. ಗೈಸ್, ಇನ್ನೊಂದೇನೆಂದರೆ, ಆರ್ಟ್ ಆಫ್ ಮೋಟರ್ ಸೈಕಲ್ ಇದು ಬರೀ ಒಂದು ನಿಮಗೆ
ಗಾಡಿ ಸರ್ವಿಸ್ ಅವ್ರ ಮಾಡಿಫಿಕೇಷನ್ ಅಲ್ಲ, ಇದೊಂಥರ ಸ್ಕೂಲ್ ಇದ್ದಂಗೆ. ಅವರು ಆ್ಯಕ್ಚುಲಿ ತುಂಬ ಆನ್ಲೈನ್ ಬಂದಾಗ ಹೇಳ್ತಿರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ದೇ ಆರ್ ಹ್ಯಾವಿಂಗ್ ಸಮ್ ಬಿಗ್ ಪ್ಲ್ಯಾನ್ಸ್. ಸಬ್ಸ್ಕ್ರೈಬ್ ಮಾಡಿ, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಆದಷ್ಟು ಬೇಗ ಅವ್ರು ರಿವೀಲ್ ಮಾಡ್ತಾರೆ. ಆ್ಯಂಡ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಜೂಜು ಅಂತ, ಅದನ್ನು ಫಾಲೋ ಮಾಡಿ. ಅವರು ಲೈವ್ ಬಂದು ಗಾಡಿ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ಕೊಡ್ತಾ ಇರ್ತಾರೆ. ನಾನು ಅವ್ರನ್ನೇ ಫಾಲೋ ಮಾಡೋದು. ಏನಾದ್ರು ಇನ್ಪುಟ್ಸ್ ಬೇಕಾದರೆ ಅವ್ರು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೇ ಮಾಡ್ತಾರೆ. ಸೊ ವೆರಿ ಹ್ಯಾಪಿ, ಫೈನಲಿ ಆರ್ಟ್ ಆಫ್ ಮೋಟರ್ ಸೈಕಲ್ಗೆ ಬಂದು ಗಾಡಿ ರೆಡಿ ಆಗಿದ್ದು ಭಾಳ ಖುಷಿ ಆಯಿತು. ಏನೇನು ಮಾಡಿಫಿಕೇಷನ್ಸ್ ಮಾಡಬೇಕಿತ್ತು ಹಿಮಾಲಯನ್ಗೆ ಎಲ್ಲ ಮುಗ್ದೋಯ್ತು. ಇನ್ನೇನು ಮಾಡಿಫಿಕೇಷನ್ಸ್ ಇಲ್ಲ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಮಾಡಿಫಿಕೇಷನ್ಸು. ಇನ್ನೇನು ಮಾನ್ಸೂನ್ ರೈಡ್ಗೆ ಕಂಪ್ಲೀಟ್ ಪ್ರಿಪೇರ್ ಆಗ್ತಾಯಿದ್ದೀವಿ. ಸೊ ಇದರದ್ದು ಟೋಟಲ್ ಲಿಸ್ಟು ಎಷ್ಟಾಯಿತು ಏನು ಪ್ರತಿಯೊಂದು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ.